5th ಚಾಪ್ಟರ್ 5ನೇ ಅಧ್ಯಾಯ. ಆಟೋ ಇಳಿಯುತ್ತಾ, ಅಮ್ಮಯ್ಯ ಯಾರಿಕನ್ನೂ ಬಿದ್ದಿಲ್ಲ ಎಂದು ಬಸ್ ಸ್ಟ್ಯಾಂಡ್ ಒಳಗೆ ಹೆಜ್ಜೆ ಇಟ್ಟಿದೆ. ಸಾರ್ ಎಲ್ಲಿ ಎಂದು ಹುಡುಕುತ್ತಿರುವ ನನ್ನನ್ನು ಒಬ್ಬ ಹೊಸ ವ್ಯಕ್ತಿ ಬಂದು ಮಾತನಾಡಿಸಿದರು. ಆತನನ್ನು ನೋಡಿದ ಕೂಡಲೇ ಸಾರ್ ಕೊಟ್ಟಿದ್ದ ಇನ್ಫಾರ್ಮೇಷನ್ ಪ್ರಕಾರ ಆತನು ಸಾರ್ ಫ್ರೆಂಡ್ ಎಂದು ಗುರುತಿಸಿದೆ. ಆತನಿಗೆ ವಿಶ್ ಮಾಡಿ, ಸಾರ್ ಎಲ್ಲಿದ್ದಾರೆ ರೀ ಅಂದೆನು. ಅದಕ್ಕೆ ಆತನು ಉತ್ತರವಾಗಿ, ಇನ್ನೂ ಬಂದಿಲ್ಲ, ಇಷ್ಟೊತ್ತಿಗೆ ಬರಬೇಕಾಯಿತು, ಎದಕ್ಕೋ ಇನ್ನೂ ಬಂದಿಲ್ಲವೆಂದು. ಮಧ್ಯಾಹ್ನ ಸಾರ್ ತನ್ನ ಆಫೀಸಿಗೆ ಬಂದಿದ್ದಾನೆಂದು, ಆದರೆ ಆತನನ್ನು ಕಾನಿಸ್ಟೇಬಲ್ಸ್ ಮಫ್ಟಿದಲ್ಲಿ ಫಾಲೋ ಆಗುತ್ತಿದ್ದಾರೆಂದು, ಬಹಳಷ್ಟು ಟೆನ್ಷನ್ ಆಗಿದೆ ಎಂದು, ಲೇಟ್ ಆಗದೆ ಕರೆಕ್ಟಾಗಿ 6 ಗಂಟೆಗೆಲ್ಲ ನೀನು ಬಸ್ ಸ್ಟ್ಯಾಂಡಿಗೆ ಬಂದರೆ ಅಂದುಕೊಂಡಿರುವ ಬಸ್ ಏರುತ್ತೇವೆ ಎಂದು ತನ್ನೊಂದಿಗೆ ಹೇಳಿದರೆಂದು. ಸಾರ್ ನನ್ನನ್ನು ಯಾವಾಗ ಭೇಟಿಯಾಗಿದ್ದು, ಏನು ಮಾತನಾಡಿದ್ದು ಕೇಳಿದರು. ಅದಕ್ಕೆ ನಾನು ಉತ್ತರವಾಗಿ, ಮುಂಜಾನೆ 11:30 ಸಮಯದಲ್ಲಿ ಭೇಟಿಯಾಗಿದ್ದಾರೆಂದು, ನನ್ನೊಂದಿಗೆ ಮಾತನಾಡುತ್ತಾ ಬಹಳ ಜನ ನಮ್ಮ ಮೂಮೆಂಟ್ಸನ್ನು ಅಬ್ಸರ್ವ್ ಮಾಡುತ್ತಿದ್ದಾರೆಂದು, ಹೇಗೆ ಮ್ಯಾನೇಜ್ ಮಾಡುತ್ತೀಯೋ ಗೊತ್ತಿಲ್ಲ, ಆದರೆ ಸರಿಯಾಗಿ 6 ಗಂಟೆಗೆಲ್ಲ ಬಸ್ ಸ್ಟ್ಯಾಂಡ್ದಲ್ಲಿ ಇರಬೇಕೆಂದು, ಬಸ್ ಏರಿದ ಮೇಲೆ ಯಾವುದೇ ಪ್ರಾಬ್ಲಮ್ ಇರುವುದಿಲ್ಲವೆಂದು ಹೇಳಿದ್ದಾರೆಂದು ಹೇಳಿದನು. ಸಾರ್ ಫ್ರೆಂಡ್ ಸರಿ ಎಂದು ಒಂದು 15 ನಿಮಿಷಗಳು ವೆಯ್ಟ್ ಮಾಡೋಣ ಅಂದನು. ಅಷ್ಟರೊಳಗೆ ಹೈದರಾಬಾದ್ ಬಸ್ ಸ್ಟ್ಯಾಂಡಿಗೆ ಬರುವುದು ಮತ್ತು ಹಿಂತಿರುಗಿ ಹೋಗುವುದು ಸಹ ಆಗಿದೆ. ಆದರೆ ಸಾರ್ ಮಾತ್ರ ಸ್ಟ್ಯಾಂಡಿಗೆ ಬರಲಿಲ್ಲ. ಸುಮಾರು 20 ನಿಮಿಷ ಆದರೂ ಸಾರ್ ಬರದೇ ಹೋದದರಿಂದ ಸಾರ್ ಫ್ರೆಂಡ್ ಸ್ವಲ್ಪ ಅನುಮಾನದಿಂದ, ನೀವು ನಿಮ್ಮ ಬ್ಯಾಗನ್ನು ಕ್ಲೋಕ್ ರೂಮ್ನಲ್ಲಿ ಇಟ್ಟು ಮನೆಗೆ ಹೋಗಿರಿ, ನನಗೆ ಏನಾದರೂ ವಿಷಯ ಗೊತ್ತಾದರೆ ಇನ್ಫಾರ್ಮ್ ಮಾಡುತ್ತೇನೆ ಅಂದರು. ಎಂಥ ಪರಿಸ್ಥಿತಿಗಳಲ್ಲಿ ಆದರೂ ಖಚಿತವಾಗಿ ಬರುತ್ತಾನೆಂದು ನಂಬಿದ ಸಾರ್ ಬರದೇ ಹೋಗಿರುವಾಗ ನನ್ನ ಮನಸ್ಸಿನಲ್ಲಿ ಬಾಧೆ, ಭಯ ಆವರಿಸಿದೆ. ವಿಧಿ ಇಲ್ಲದೆ ಆ ಬ್ಯಾಗನ್ನು ಕ್ಲೋಕ್ ರೂಮ್ನಲ್ಲಿ ಇಟ್ಟು ಆಟೋ ಏರಿ ನೇರವಾಗಿ ಮನೆಗೆ ಹೋದನು. ಮನೆಗೆ ಹೋದ ನಾನು ಅಮ್ಮ ಡ್ಯಾಡಿ ಇನ್ನೂ ಆಫೀಸ್ದಿಂದ ಬರದೇ ಹೋಗಿರುವುದನ್ನು ಗಮನಿಸಿ ನೇರವಾಗಿ ನನ್ನ ರೂಮ್ ಒಳಗೆ ಹೋಗಿ ಲಾಕರ್ನಲ್ಲಿ ನಾನು ಬರೆದಿಟ್ಟ ಆ ಲೆಟರನ್ನು ಅರೆದು ಬಿಟ್ಟನು. ನನ್ನ ಮನಸ್ಸಿನಲ್ಲಿ ಅಲೆಗಳು ಓಡುತ್ತಿದ್ದರೂ ಏನೂ ಗೊತ್ತಿಲ್ಲದವಳಾಗಿ ಪ್ರವರ್ತಿಸುತ್ತಿದ್ದೇನೆ. ರಾತ್ರಿ ಊಟಕ್ಕೆ ಇನ್ನೂ ಮುಂಚೆಯೇ ತಲೆನೋವಾಗಿದೆ ಎಂದು ಹೇಳಿ, ಊಟ ಬೇಡ ಎಂದು ಹೇಳಿ ಬೇಗನೆ ಮಂಚ ಏರಿದೆ. ಆದರೆ ಆ ರಾತ್ರಿ ಎಲ್ಲ ಸಾರ್ ಎಲ್ಲಿರಬಹುದು, ಯಾಕೆ ಬಂದಿಲ್ಲ, ಏನಾಗಿರಬಹುದು ಎಂಬ ಪ್ರಶ್ನೆಗಳಿಂದ ಮಲಗಲೇ ಇಲ್ಲ. ಮರುದಿನ ಮುಂಜಾನೆಯೇ ಏನಾದರೂ ಇನ್ಫಾರ್ಮೇಷನ್ ಬರುತ್ತದೇನೋ ಎಂದು ಲ್ಯಾಂಡ್ ಫೋನ್ ಹತ್ತಿರ ಬಹಳ ಹೊತ್ತು ವೆಯ್ಟ್ ಮಾಡಿದೆ. ಸುಮಾರು 10:30 ಸಮಯದಲ್ಲಿ ಮುಂಚೆಯೇ ಸಾರ್ ಹೇಳಿದ ಅಡ್ರೆಸ್ ಮೇರೆಗೆ ಸಾರ್ ಫ್ರೆಂಡ್ ಕೆಲಸ ಮಾಡುತ್ತಿರುವ ಆಫೀಸನ್ನು ಹುಡುಕುತ್ತಾ ಹೋಗಿ ಅಲ್ಲಿ ಆತನ್ನು ಭೇಟಿಯಾಗಿ, ಸಾರ್ ಕುರಿತು ನಿಮಗೇನಾದರೂ ಇನ್ಫಾರ್ಮೇಷನ್ ಗೊತ್ತಿದೆಯಾ ರೀ ಎಂದು ಕೇಳಿದೆ. ಅದಕ್ಕೆ ಆತನು ಗೊತ್ತಿಲ್ಲವೆಂದು, ಬಹುಶಃ ಸಾರನ್ನು ಹೊರಗೆ ಹೋಗದಂತೆ ಮಾಡಿರಬಹುದೆಂದು, ಇಲ್ಲದಿದ್ದರೆ ಯಾವುದೇ ಅವಕಾಶವಿದ್ದರೂ ನನಗೆ ಒಂದು ಫೋನ್ ಆದರೂ ಮಾಡಿ ಹೇಳುತ್ತಿದ್ದರು ಅಂದನು. ಹೌದು, ಆ ದಿವಸಗಳಲ್ಲಿ ಈಗಿನ ಹಾಗೆ ಮೊಬೈಲ್ ಫೋನ್ಸ್ ಇಲ್ಲ. ಅದು ಕೇಳಿದ ನಾನು ಆವೇಶದಿಂದ, ಒಬ್ಬ ಮನುಷ್ಯನನ್ನು ಬಲವಂತವಾಗಿ ಹೊರಗೆ ಬರದೆ ಎಷ್ಟು ದಿವಸಗಳು ಇಡುತ್ತಾರೆ, ಆದರೂ ನಾವು ಮೇಜರ್ಸ್, ಅದರಲ್ಲಿಯೂ ಎಂಪ್ಲಾಯೀಸ್. ಈ ವಿಷಯದಲ್ಲಿ ಕಲೆಕ್ಟರ್ನು ಸಹ ಭೇಟಿಯಾಗುವುದಕ್ಕೆ ನಾನು ಸಿದ್ಧವೆಂದು, ನನಗೆ ಗೊತ್ತಿದ್ದ ಒಬ್ಬ ಟೀಚರ್ ಇದ್ದಾಳೆಂದು, ಆಕೆಗೆ ಅಸೋಸಿಯೇಷನ್ ಸಂಗಡ ಪರಿಚಯ ಇದೆ ಎಂದು, ಆ ಟೀಚರನ್ನು ಭೇಟಿ ಆಗುತ್ತೇನೆಂದು ಹೇಳಿ ಅಲ್ಲಿಂದ ನೇರವಾಗಿ ಆ ಟೀಚರ್ ಮನೆಗೆ ಹೋಗಿ ನಡೆದ ಎಲ್ಲ ವಿಷಯಗಳನ್ನೆಲ್ಲ ವಿವರಿಸಿ, ನಿಮ್ಮ ಹೆಲ್ಪ್ ಬೇಕೆಂದನು. ಅದಕ್ಕೆ ಆಕೆ ಅಸೋಸಿಯೇಷನ್ನಲ್ಲಿ ಎಲ್ಲರೂ ಎಂಪ್ಲಾಯೀಸೇ ಮೆಂಬರ್ಸ್ ಆಗಿರುವುದರಿಂದ ಈ ಸಮಯದಲ್ಲಿ ಯಾರೂ ಇರುವುದಿಲ್ಲವೆಂದು, ಅವರನ್ನು ಭೇಟಿಯಾಗಬೇಕಾದರೆ ಸಂಜೆ 6 ಗಂಟೆಗಳ ಮೇಲೆಯೇ, ಅದಕ್ಕಾಗಿ ಸಂಜೆಗೆ ಬರುವುದಾದರೆ ನಾನು ಕರೆದುಕೊಂಡು ಹೋಗಿ ಪರಿಚಯ ಮಾಡುತ್ತೇನೆ, ಆಗ ನೀನು ಮಾತನಾಡಬಹುದು ಎಂದು ಹೇಳಿದರು. ಸರಿ ಎಂದು ಹೇಳಿ ನಾನು ಮನೆಗೆ ಸೇರಿದೆ. ನಾನು ಮನೆಗೆ ಹೋಗುವಷ್ಟರಲ್ಲಿ ಅಕ್ಕೊಂದಿಗೆ ಅಮ್ಮ ಮನೆಯಲ್ಲಿದ್ದರು. ಆಗ ಸಮಯ ಮಧ್ಯಾಹ್ನ ಸುಮಾರು 1 ಗಂಟೆ. ಅಕ್ಕಾದರೂ ಲೀವ್ನಲ್ಲಿದೆ, ಆದರೆ ಅಮ್ಮ ಲೀವ್ ಇಡಲಿಲ್ಲವಲ್ಲ. ಅಮ್ಮ ಯಾಕೆ ಬಂದಿದ್ದಾಳೆ ಎಂದು ಆಲೋಚಿಸುತ್ತಿರುವ ನನ್ನೊಂದಿಗೆ, ಅಮ್ಮ ಎಲ್ಲಿಂದ ಬರುತ್ತಿದೆಯಾ ಎಂದು ಕೇಳಿದಳು. ಆಗಲೇ ಫ್ರಸ್ಟ್ರೇಷನ್ದಲ್ಲಿರುವ ನಾನು, ಎಲ್ಲಿಂದ ಆದರೆ ಏನು, ಎಲ್ಲಿಗೂ ಹೋಗಬಾರ್ದಾ ಅಂದೆ. ಅಮ್ಮ ಸರಿ, ನಿನ್ನ ಬಟ್ಟೆಗಳೆಲ್ಲ ಎಲ್ಲಿದೆ ಅಂದಳು. ಎಲ್ಲಿರುತ್ತವೆ, ನನ್ನ ಬೀರುವಾದಲ್ಲಿ ಅಂದನು. ಬಾ ತೋರಿಸು ಅಂದು ಅಮ್ಮ ಹೇಳಿದ ಕೂಡಲೇ ವಿಷಯ ಗೊತ್ತಾಗಿದೆ ಎಂದು ಗ್ರಹಿಸಿದ ನಾನು ಸಮಸ್ಯೆಯನ್ನು ಧೈರ್ಯವಾಗಿ ಹೇಳಿ ಎದುರಿಸಿ ಪರಿಷ್ಕರಿಸಬೇಕೆಂದು ತೀರ್ಮಾನಿಸಿದೆ. ಇಷ್ಟಕ್ಕೂ ಅವರಿಗೆ ನನ್ನ ವಿಷಯ ಹೇಗೆ ಗೊತ್ತಾಯಿತೋ ಗೊತ್ತಿಲ್ಲ, ಆದರೂ ನಾನು ಮಾತ್ರ ನಡೆದಿದ್ದನ್ನೆಲ್ಲ ಹೇಳಿಬಿಟ್ಟೆ. ಎಲ್ಲವುದಕ್ಕೆ ಸಿದ್ಧವಾದ ನಾನು ಯಾರು ಅಡ್ಡಿ ಬಂದರೂ ನಿಲ್ಲುವುದಿಲ್ಲವೆಂದು
ಗಡಿಗೆ ಹೊಡೆದ ಹಾಗೆ ಖಚಿತವಾಗಿ ಹೇಳಿದೆ. ಡೆಲಿವರಿಗೆ ಹತ್ತಿರವಾಗಿದ್ದು ನನ್ನ ಮಾತುಗಳು ಕೇಳುತ್ತಿರುವ ಅಕ್ಕನಲ್ಲಿ ಟೆನ್ಷನು, ಕೋಪವೂ ಪ್ರಾರಂಭವಾದವು. ಎಂದಿಗೂ ಇಲ್ಲದ ಹಾಗೆ ಬೈಯುವುದಕ್ಕೆ ಪ್ರಾರಂಭಿಸಿದ್ದಾಳೆ. ನಾನಾದರೂ ಯಾರ ಮಾತುಗಳು ಕೇಳುವ ಸ್ಥಿತಿಯಲ್ಲಿ ಇಲ್ಲ. ಇಷ್ಟುವರೆಗೆ ಎದುರು ಬೀಳದೇ ಇರುವುದೇ ಲೇಟ್ ಅಂದುಕೊಂಡಿದ್ದೆ. ನನ್ನನ್ನು ಕಂಟ್ರೋಲ್ ಮಾಡುವುದಕ್ಕೆ ಆಗುತ್ತಾ ಇಲ್ಲ. ಈಗ ವಿಷಯ ಗ್ರ್ಯಾಂಡ್ಪಾಗೆ, ಅಜ್ಜನಿಗೆ ಸಹ ಗೊತ್ತಾಗಿದೆ. ಆತನು ಎಷ್ಟೋ ಬಾಧೆ ಪಡುತ್ತಿದ್ದಾನೆ. ಆಫೀಸ್ನಲ್ಲಿ ಇರುವ ಡ್ಯಾಡಿಗೆ ಫೋನ್ ಮಾಡಿ ವಿಷಯವೆಲ್ಲ ಹೇಳಿ ತಕ್ಷಣವೇ ಮನೆಗೆ ಬರಬೇಕೆಂದರು. ಡ್ಯಾಡಿ ಮನೆಗೆ ಬರುವುದರೊಳಗೆ ಸಮಯ 3 ಗಂಟೆ ಆಯಿತು. ಆಗಲೇ ಮನೆಯಲ್ಲಿ ಕಹಿ ವಾತಾವರಣ ಆವರಿಸಿಕೊಂಡಿದೆ. ಮನೆಯ ಒಳಗೆ ಬಂದಿರುವ ಡ್ಯಾಡಿ ನನ್ನನ್ನು ಹಿಡಿದುಕೊಂಡು ನನ್ನ 2 ಕೆನ್ನೆಗಳ ಮೇಲೆ ಮುದ್ದಿಡುತ್ತಾ ಎಷ್ಟೋ ದುಃಖದಿಂದ ನಾನು ಕೇಳಿದ್ದು ಸುಳ್ಳೆಂದು ಹೇಳಮ್ಮ ಅನ್ನುತ್ತಿದ್ದಾರೆ. ಡ್ಯಾಡಿ ಮುದ್ದುಗಳನ್ನು ಒರೆಸಿಕೊಳ್ಳುತ್ತಾ, ನಿನ್ನ ಮುದ್ದುಗಳಿಗೆ ನಾನು ಒಳಗಾಗುವುದಿಲ್ಲ. ಇಷ್ಟುವರೆಗೆ ನಡೆದಿದ್ದೆಲ್ಲ ನಿಜ. ಮುಂದೆ ಮುಂದೆ ಅದೇ ಆಗುತ್ತದೆಂದು ಕಠಿಣವಾಗಿ ಪ್ರವರ್ತಿಸಿದೆ. ಮನೆಯಲ್ಲಿ ನನ್ನ ಮಾತುಗಳು ಯಾರೂ ಕೇಳುತ್ತಿಲ್ಲವೆಂದು, ನನಗೆ ಸಹಾಯ ಯಾರೂ ಮಾಡುತ್ತಿಲ್ಲವೆಂದು, ಮನೆಯಲ್ಲಿ ಎಲ್ಲರೂ ನನಗೆ ಶತ್ರುಗಳಾಗಿ ಕಾಣಿಸುತ್ತಿದ್ದಾರೆ. ನಾನು ಡ್ಯಾಡಿಯನ್ನು ತಿರಸ್ಕರಿಸಿದರೂ ಡ್ಯಾಡಿ ಮಾತ್ರ ಬೈಬಿಲ್ ಒಳಗೆ ಇರುವ ತಂದೆ ತಪ್ಪಿಹೋದ ತನ್ನ ಕುಮಾರನ ಮೇಲೆ ಕನಿಕರಪಟ್ಟು ಮುದ್ದು ಇಟ್ಟುಕೊಂಡಿದ್ದ ಹಾಗೆ ಆ ದಿನ ನಾನು ಮಾಡಿದ ಕೆಲಸಕ್ಕೆ ನನ್ನನ್ನು ಒಡೆಯುವುದಕ್ಕೆ ಬದಲಾಗಿ, ಶಿಕ್ಷಿಸುವುದಕ್ಕೆ ಬದಲಾಗಿ, ನನ್ನನ್ನು ಬಿಟ್ಟುಕೊಡುವುದಕ್ಕೆ ಆಗದೆ ನನ್ನ ಸ್ಥಿತಿಯನ್ನು ನೋಡಿ ಕನಿಕರಪಟ್ಟು ನನ್ನನ್ನು ಮುದ್ದಿಡುಕೊಂಡಿದ್ದಾನೆ. ಸಡನ್ನಾಗಿ ತಿಳಿದುಕೊಂಡ ಪರಿಸ್ಥಿತಿಗಳಿಂದ ಅಕ್ಕಗೆ ಟೆನ್ಷನ್, ಹೊಟ್ಟೆಯಲ್ಲಿ ಸ್ವಲ್ಪ ನೋವು ಪ್ರಾರಂಭವಾದವು. ಟೆಸ್ಟ್ ಮಾಡಿಸುವುದಕ್ಕೆ ಆ ಸಂಜೆ ಅಕ್ಕನ್ನು ತೆಗೆದುಕೊಂಡು ಅಮ್ಮ ಡ್ಯಾಡಿ ಗೈನಕಾಲಜಿಸ್ಟ್ ಹತ್ತಿರ ಹೋದರು. ನಾನಾದರೂ ನನ್ನ ಕೆಲಸದ ಮೇಲೆ ಅಸೋಸಿಯೇಷನ್ ಹೊಂದಿಗೆ ಪರಿಚಯವಿದ್ದ ಆ ಟೀಚರ್ ಮನೆಗೆ ಹೋಗಿ ಆಕೆಯೊಂದಿಗೆ ಸೇರಿ ಅಸೋಸಿಯೇಷನ್ಗೆ ಹೋಗಿ ನನ್ನನ್ನು ನಾನು ಪರಿಚಯ ಮಾಡಿಕೊಂಡು ವಿಷಯವೆಲ್ಲ ವಿವರಿಸಿದೆನು. ವಿಷಯವನ್ನು ಕೇಳಿದ ಅವರು ನನ್ನ ಧೈರ್ಯಕ್ಕೆ ಮೆಚ್ಚಿಕೊಳ್ಳುತ್ತಿದ್ದಾರೆ. ಧರ್ಮ, ಕುಲ ಮನುಷ್ಯರು ಮಾಡಿಕೊಂಡಿದ್ದವೆಂದು, ಯಾವ ಮನುಷ್ಯನನ್ನು ಕೊಯ್ದರೂ ಬರುವುದು ರಕ್ತವೇ ಎಂದು, ಎಲ್ಲರೂ ತೆಗೆದುಕೊಳ್ಳುವ ಉಸಿರು ಗಾಳಿಯೇ ಎಂದು ಅವರ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಅಸೋಸಿಯೇಷನ್ದಲ್ಲಿ ಎಲ್ಲರೂ ಉನ್ನತ ಆಶೆ ಇದ್ದು ಮುಂದೆಗೆ ಹೋಗುವವರೆಂದು, ಧೈರ್ಯವಾಗಿ ಸ್ಥಿರವಾಗಿ ನಿಂತುಕೊಂಡರೆ ಸಹಾಯ ಮಾಡುತ್ತೇವೆ ಎಂದು, ಲೇಡಿ ಎಂಪ್ಲಾಯೀಸ್ ಆಗಿದ್ದು ಸಮಸ್ಯೆಗಳನ್ನು ಎದುರಿಸುವವರಿಗೆ ಸಹಾಯ ಮಾಡಿದ ಕೆಲವು ಸಂಘಟನೆಗಳನ್ನು, ಅವರು ಡೀಲ್ ಮಾಡಿದ ಕೆಲವು ಕೇಸುಗಳನ್ನು ವಿವರಿಸಿದರು. ಮಾತಿನ ಮಧ್ಯದಲ್ಲಿ ಅವರು, ನಾನು ಅವರ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರ ಹುಡುಗಿಯೇ ಎಂದು, ಹಾಗೆಯೇ ನಾನು ನಮ್ಮ ಅಮ್ಮಯೇ ಅವರ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಎಂದು ಒಬ್ಬರಿಗೊಬ್ಬರು ತಿಳಿದುಕೊಂಡೆವು. ಹೌದು, ಅಮ್ಮ ಯಾವುದೋ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಎಂದು ಗೊತ್ತಿದೆ. ಆದರೆ ಇವಾಗ ನಾನು ಆಶ್ರಯಿಸಿದ ಈ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಎಂಬ ವಿಷಯವು ನನಗೂ ಅಸ್ಸಲು ಗೊತ್ತಿಲ್ಲವೇ ಇಲ್ಲ. ಅಮ್ಮ ಅಲ್ಲಿ ಪ್ರೆಸಿಡೆಂಟ್ ಅಂದು ಕೂಡಲೇ ಸ್ವಲ್ಪ ಸಪ್ಪಗಾದ ನಾನು ಸಿಗಬಿದ್ದು ಸಿಕ್ಕಿಬಿಟ್ಟಿದ್ದೇನೆಂದು ಅನುಕೊಳ್ಳುತ್ತಿರುವಾಗ ಅವರು ನನ್ನೊಂದಿಗೆ, ಇಷ್ಟಕ್ಕೂ ಮೇಡಮ್ ಅಂದರೆ ಅಮ್ಮ ಏನನ್ನುತ್ತಿದ್ದಾರೆ ಅಂದರು. ನಾನು ಅವರೊಂದಿಗೆ, ನಾನು ಇಲ್ಲಿಗೆ ಬಂದಿದ್ದೇ ಅಮ್ಮಗೆ ಗೊತ್ತಿಲ್ಲವೆಂದು, ನನ್ನ ನಿರ್ಣಯ ಮನೆಯಲ್ಲಿ ಯಾರಿಗೂ ಇಷ್ಟವಿಲ್ಲವೆಂದು ಅಂದೆನು. ಅದಕ್ಕೆ ಅವರು, ನಮ್ಮವರೇ ಇಷ್ಟು ಧೈರ್ಯವಾಗಿ ನಿಂತರೆ ಸಹಕರಿಸಬೇಕನ್ನುತ್ತಾ ಮೇಡಮ್ ಒಂದಿಗೆ ನಾವು ಮಾತನಾಡುತ್ತೇವೆ ಎಂದು ಹೇಳಿದರು. ಅಂದುಕೊಂಡಿರುವ ನನ್ನ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಹಿಂತಿರುಗಿ ಬಂದೆನು. ನಾನು ಬಂದ ಸ್ವಲ್ಪ ಸಮಯಕ್ಕೆ ಡ್ಯಾಡಿ, ಅಮ್ಮ, ಅಕ್ಕ ಅವರು ಹಾಸ್ಪಿಟಲ್ದಿಂದ ಬಂದರು. ಆಗಲೇ ರಾತ್ರಿ 9 ಗಂಟೆ ಆಗಿದೆ. ಡಾಕ್ಟರ್ ಅಕ್ಕಗೆ 24 ಗಂಟೆಗಳ ಒಳಗಾಗಿ ಸಿಸೇರಿಯನ್ ಮಾಡಿ ಮಗುವನ್ನು ಹೊರಗೆ ತೆಗೆಯಬೇಕೆಂದು, ಇಲ್ಲದಿದ್ದರೆ ಕಷ್ಟವೆಂದು ಬ್ಲಡ್ ಸಹ ರೆಡಿಯಾಗಿ ಇಡುಕೊಳ್ಳುವಂತೆ ಹೇಳಿದರಂತೆ. ಅಕ್ಕ ಡೆಲಿವರಿಗೆ ಇನ್ನೂ ಟೈಮ್ ಇರುವುದರಿಂದ ಅಮ್ಮ ಡ್ಯಾಡಿ ಅವರು ಒಂದು ಕಡೆ ನನ್ನ ಟೆನ್ಷನ್ನಿಂದ, ಇನ್ನೊಂದು ಕಡೆ ಅಕ್ಕ ವಿಷಯ ಕುರಿತು ಹಾರಾಟ ಪಡುತ್ತಾ ಅಣ್ಣನಿಗೆ ಫೋನ್ ಮಾಡಿ ವಿಷಯ ಹೇಳಿ ತಂಗಿಯನ್ನು ಯೂತ್ ಕ್ಯಾಂಪ್ದಿಂದ ಕಳಿಸುವಂತೆ ಹೇಳಿದರು. ಡೆಲಿವರಿ ಸಮಯದಲ್ಲಿ ಹೆಲ್ಪ್ಗಾಗಿ ಕರೆದುಕೊಳ್ಳಬೇಕಂತಿದ್ದ ಇನ್ನು ಇತರರಿಗೆ ಫೋನ್ ಮಾಡಿ ವಿಷಯವು ಹೇಳಿ ಎಲ್ಲವೂ ಸಿದ್ಧ ಮಾಡುತ್ತಿದ್ದಾರೆ. ನನ್ನ ಅವಿಧೇಯತ ಕುಟುಂಬದ ಮೇಲೆ ಇಷ್ಟು ಪರಿಣಾಮ ತೋರಿಸುತ್ತಾ ಮನೆಯಲ್ಲಿ ಎಲ್ಲರೂ ಕಷ್ಟಪಡುತ್ತಿದ್ದರೂ ಗ್ರಹಿಸುವ ಜ್ಞಾನವಿಲ್ಲದೆ ನಾನು ಮನಸ್ಸನ್ನು ಇನ್ನೂ ಗಟ್ಟಿ ಮಾಡಿಕೊಂಡಿದ್ದೇನೆ ಹೊರತು ಮಾರಲಿಲ್ಲ. ಹೌದು, ಮನೆಯಲ್ಲಿ ಒಬ್ಬರು ಮಾಡುವ ತಪ್ಪು ಕುಟುಂಬದ ಎಲ್ಲರ ಮೇಲೆ ಪ್ರಭಾವ ತೋರಿಸುತ್ತದೆಂದು ಈಗ ಒಬ್ಬ ಪಾಸ್ಟರ್ ಆಗಿ ಖಚಿತವಾಗಿ ಹೇಳಬಲ್ಲೆನು. ಉದಾಹರಣೆಗೆ, ಮನೆಯಲ್ಲಿ ಗಂಡನು ಕುಡುಕನಾದರೆ ಆ ಪ್ರಭಾವ ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ಅವರ ಆರ್ಥಿಕ ಪರಿಸ್ಥಿತಿಗಳ ಮೇಲೆ, ಮಾನಸಿಕ ಪರಿಸ್ಥಿತಿಗಳ ಮೇಲೆ, ಆರೋಗ್ಯದ ಮೇಲೆ, ಸಮಾಜದಲ್ಲಿ ಅವರ ಸ್ಥಾನದ ಮೇಲೆ, ಅವರ ಭವಿಷ್ಯತ್ತಿನ ಮೇಲೆ ಪ್ರಭಾವ ತೋರಿಸುತ್ತದೆ. ಆ ದಿನ ನಾನು ಆರಿಸಿಕೊಂಡ ತಪ್ಪು ಮಾರ್ಗ ಸಂತೋಷ ಸಮಾಧಾನವಾಗಿರುವ ನನ್ನ ಕುಟುಂಬದ ಎಲ್ಲರನ್ನೂ ಡಿಸ್ಟರ್ಬ್ ಮಾಡಿದ್ದೆ. ಮರುದಿನ ಬೆಳಗ್ಗೆ 10 ಗಂಟೆಗೆಲ್ಲ ಬಸ್ ಸ್ಟ್ಯಾಂಡ್ನಲ್ಲಿರುವ ಕ್ಲೋಕ್ ರೂಮ್ನಲ್ಲಿ ಇಟ್ಟಿದ್ದ ಬ್ಯಾಗನ್ನು ತೆಗೆದುಕೊಂಡು ಬರುವುದಕ್ಕೆ ಅಮ್ಮ ನಾನು ಹೋದೆವು.
ದಾರಿ ಮಧ್ಯದಲ್ಲಿ ಅಮ್ಮ ನನ್ನೊಂದಿಗೆ ನಿಮ್ಮ ಹುಡುಗಿಯನ್ನು ಜಾಗೃತಿಯಾಗಿ ಇಟ್ಟುಕೊಳ್ಳಿರಿ ಎಂದು ನಡೆದ ವಿಷಯವನ್ನು ಪೊಲೀಸರ ಮುಖಾಂತರ ನಾವು ತಿಳಿದುಕೊಳ್ಳಬೇಕಾಗಿದೆಂದು ನಮ್ಮನ್ನೇನೋ ನಂಬಿಸಿ ನಿನಗೆ ಕೊಟ್ಟಿರುವ ಸ್ವೇಚ್ಛೆಯನ್ನು ದುರುಪಯೋಗ ಮಾಡಿಕೊಂಡಿದ್ದೆಂದು ಅಂದಳು. ಆದರೆ ಆ ಸಮಯದಲ್ಲಿ ಅಮ್ಮ ಮಾತುಗಳನ್ನು ಎಷ್ಟು ಮಾತ್ರಕ್ಕೂ ಕೇಳುವ ಸ್ಥಿತಿಯಲ್ಲಿ ನಾನು ಇಲ್ಲ. ಯಾಕಂದರೆ ಅಮ್ಮ ಡ್ಯಾಡಿ ಅವರು ಈಗ ನನ್ನ ಕಣ್ಣುಗಳಿಗೆ ವಿರೋಧರಾಗಿ ಕಾಣಿಸುತ್ತಾ ನನ್ನ ಮನೋಭಾವನೆಗಳನ್ನು ಒಡೆದ ಹಾಗೆ ಕಾಣಿಸುತ್ತಿದ್ದಾರೆ. ನಾನು ಅಮ್ಮೊಂದಿಗೆ ಈ ವಿಷಯದಲ್ಲಿ ನೀವು ಸಹಾಯ ಮಾಡದೇ ಇದ್ದರೂ ನಾನು ಬಿಟ್ಟು ಕೊಡುವುದಿಲ್ಲ, ಮುಂದಕ್ಕೆ ಹೋಗುತ್ತೇನೆ. ಈಗಾಗಲೇ ನಾನು ನಿಮ್ಮ ಅಸೋಸಿಯೇಷನ್ನು ಸಹ ಭೇಟಿಯಾಗಿದ್ದೇನೆ. ಹೇಗೆ ನಿಮ್ಮನ್ನು ಟೈಟ್ ಮಾಡಬೇಕೋ ನನಗೆ ಗೊತ್ತಿದೆ ಎಂದು ಮುಂದಕ್ಕೆ ಹೋಗುತ್ತಿದ್ದೇನೆ. ಆದರೆ ಅಮ್ಮ ಮಾತ್ರ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇದ್ದ ವ್ಯಕ್ತಿಯಾದರೂ, ಹೋದಾದಲ್ಲಿ ಇರುವ ಆಫೀಸರ್ ಆದರೂ ನನ್ನನ್ನು ಹೆತ್ತ ಪ್ರೀತಿಯಿಂದ ನನ್ನನ್ನು ಬಿಡುವುದಕ್ಕೆ ಆಗದೆ ನನಗಾಗಿ ದುಃಖದಿಂದ ತಲೆ ಬೊಗ್ಗಿಸಿಕೊಂಡು ನನ್ನ ಬ್ಯಾಗನ್ನು ತೆಗೆದುಕೊಂಡು ನನ್ನನ್ನು ಕರೆದುಕೊಂಡು ಮನೆ ಕಡೆಗೆ ನಡೆದಳು. ರಾತ್ರಿ ಡಾಕ್ಟರ್ ಹೇಳಿದ್ದ ಸಮಯಕ್ಕೆಲ್ಲ ಅಕ್ಕ ಹಾಸ್ಪಿಟಲ್ನಲ್ಲಿರುವ ಥಿಯೇಟರ್ನಲ್ಲಿ ಡೆಲಿವರಿಗೆ ಸಿದ್ಧವಾಗಿದ್ದಾಳೆ. ಎಲ್ಲರೂ ಹೊರಗೆ ಎದುರು ನೋಡುತ್ತಿದ್ದಾರೆ. ಅಕ್ಕಗೇನೋ ಹುಡುಗಿ ಹುಟ್ಟಬೇಕೆಂದು ಆಶಾ. ಎಲ್ಲರೇನೋ ಮೊದಲನೇ ಡೆಲಿವರಿ, ಯಾರಾದರೂ ಪರವಾಗಿಲ್ಲ, ಯಾರು ಹುಟ್ಟುತ್ತಾರೆಂದು ಮೇನ್ ಡೋರ್ ಹತ್ತಿರ ಎದುರು ನೋಡುತ್ತಿದ್ದಾರೆ. ನಾನು ಸಹ ಹಾಸ್ಪಿಟಲ್ನಲ್ಲಿ ಸೈಡ್ ಡೋರ್ ಹತ್ತಿರ ಒಬ್ಬಂಟಿಗಳಾಗಿ ನಿಂತುಕೊಂಡಿದ್ದೇನೆ. ಸ್ವಲ್ಪ ಸಮಯಕ್ಕೆ ಸೈಡ್ ಡೋರ್ದಿಂದ ಬಂದಿದ್ದ ನರ್ಸ್, ನಿಮ್ಮವರಿಗೆ ಹೇಳ್ರಿ ಗಂಡು ಮಗು ಹುಟ್ಟಿದ್ದಾನೆಂದು ಟ್ರೇಯಲ್ಲಿ ಮಲಗಿಸಿರುವ ಮಗುವನ್ನು ಮೊದಲನೇದಾಗಿ ನನ್ನ ಹತ್ತಿರ ತೆಗೆದುಕೊಂಡು ಬಂದಳು. ಟ್ರೇದಲ್ಲಿ ಇರುವ ಮಗುವನ್ನು ಹಾಗೆ ಕೈಯಿಂದ ಮುಟ್ಟಿ ನೋಡಿದೆ. ಮಗು ಬಹಳ ಮೆತ್ತಗೆ, ಉದ್ದವಾಗಿ, ಚೆನ್ನಾಗಿ, ನೋಡುವುದಕ್ಕೆ ಸುಂದರವಾಗಿದ್ದಾನೆ. ಹೌದು, ಆ ಮಗುವು ನಮ್ಮ ಮನೆಗೆ ದೇವರು ಕೊಟ್ಟಿರುವ ಮೊದಲನೇ ಮಗು. ಆದ ನಂತರ ಮೇನ್ ಡೋರ್ ಹತ್ತಿರಕ್ಕೆ ಹೋಗಿ ಎಲ್ಲರಿಗೆ ಅಕ್ಕಗೆ ಗಂಡು ಮಗು ಹುಟ್ಟಿದ್ದಾನೆಂದು ಹೇಳಿದೆ. ಬಂಧುಗಳು, ಸ್ನೇಹಿತರು ಪಾರ್ಟಿ ಎಂದು ಕುತೂಹಲವಾಗಿ ಇದ್ದಾರೆ. ಆದರೆ ಅಮ್ಮ ಡ್ಯಾಡಿಗಳು ಮಾತ್ರ ನನ್ನಿಂದ ಆಗುತ್ತಿರುವ ದುಃಖವನ್ನು ಯಾರಿಗೂ ತಿಳಿಯದಂತೆ ಹೃದಯದಲ್ಲಿ ಬಚ್ಚಿಡಿಕೊಳ್ಳುತ್ತಾ ಹೊರಗೆ ಸಂತೋಷವನ್ನು ಪ್ರಯತ್ನಿಸುತ್ತಿದ್ದಾರೆ. ಮರುದಿನ ಮಗುವನ್ನು ನೋಡಬೇಕೆಂದು ಹಾಸ್ಪಿಟಲ್ಗೆ ಹೋದರೆ ಅಲ್ಲಿ ಅಕ್ಕ ಹತ್ತಿರ ಇರುವ ಆಂಟಿ ಅಕ್ಕನೊಂದಿಗೆ ನಿನ್ನ ಹಾಗೆ ಕಾಮ್ ಆಗಿ ಇರದೆ ಮಗು ದೊಡ್ಡವನಾದ ಮೇಲೆ ನಿಮ್ಮಿ ಹಾಗೆ ಎಲ್ಲರ ಸಂಗಡ ಕಳೆಯುತ್ತಾ ತಿರುಗುತ್ತಾ ನಗುತ್ತಾ ಇರಬೇಕೆಂದರು. ಅಕ್ಕ ಆದರೂ ಕೋಪದಿಂದ ಆಕೆಯ ಹಾಗೆ ಎಲ್ಲರ ಸಂಗಡ ಕಳೆಯುವುದು ಬೇಕಾಗಿಲ್ಲ ಎಂದು ತನ್ನ ಮಗು ದೇವರ ಭಯದಲ್ಲಿ ಬೆಳೆದರೆ ಸಾಕು ಅಂದಳು. ನಾನು ಮಗುವಿಗೆ ಹತ್ತಿರವಾಗಿ ಹೋಗುವುದಕ್ಕೆ ಸಹ ಅಕ್ಕ ಇಷ್ಟಪಡಲಿಲ್ಲ. ಆ ಸಂಜೆಗೆ ಅಮ್ಮೊಂದಿಗೆ ಸೇರಿ ನಾನು ಅವರ ಅಸೋಸಿಯೇಷನ್ ಮೆಂಬರ್ಸ್ನ ಕಳೆಯುವುದು, ವಿಷಯಗಳನ್ನು ಚರ್ಚಿಸುವುದು ನಡೆದಿದೆ. ನಾನು ಸಾರ್ಹೊಂದಿಗೆ ಸೇರಿ ಭೇಟಿಯಾಗಿದ್ದ ಲೀಡರ್ಸ್ ಕುರಿತು ಅವರು ಕೇಳಿದರು. ಆದರೆ ಅವರ ಹೆಸರುಗಳು ಸಹ ನನಗೆ ಗೊತ್ತಿಲ್ಲವೆಂದು, ಅವರು ಇರುವ ಸ್ಥಳವನ್ನು ಸಹ ನಾನು ತೋರಿಸಲಾರೆನೆಂದು, ಅದು ನನಗೆ ಹೊಸ ಸ್ಥಳವೆಂದು. ಆದರೆ ಆಟೋದಲ್ಲಿ ಹೋಗುತ್ತಿರುವಾಗ ಆಟೋ ಡ್ರೈವರಿಗೆ ಸಾರ್ ಹೇಳಿದ ಬೀದಿಯ ಹೆಸರು ಮಾತ್ರ ಹೇಳಬಲ್ಲೆನೆಂದು ಹೇಳಿದೆ. ನನ್ನ ಮಾತುಗಳು ಕೇಳುತ್ತಿರುವ ಅವರು ನಿನ್ನ ಅಮಾಯಕತ್ವಕ್ಕೆ ನಗಬೇಕೋ ಇಲ್ಲದೆ ನಿನ್ನಲ್ಲಿರುವ ಮೊಂಡು ಧೈರ್ಯಕ್ಕೆ ಮೆಚ್ಚಬೇಕೋ ತಿಳಿಯುತ್ತಾ ಇಲ್ಲ ಅಂದರು. ನನ್ನಿಂದ ಬೀದಿಯ ಹೆಸರು ಕೇಳಿದ ಅವರು ಸ್ವಲ್ಪತ್ತು ಚರ್ಚಿಸಿ ಅಮ್ಮೊಂದಿಗೆ, ಮೇಡಮ್, ಮೊದಲು ನಾವು ಹೋಗಿ ಆ ಲೀಡರ್ಸ್ನು ಭೇಟಿ ಮಾಡಿ ಮಾತಾಡುತ್ತೇವೆ. ಆದ ನಂತರ ಅವರನ್ನು ಇಲ್ಲಿಗೆ ಕರೆಯೋಣ. ಆಗ ನೀವು ಸಾರು ಅಂದರೆ ಡ್ಯಾಡಿ ನಿಮ್ಮ ಮಗಳನ್ನು ಕರೆದುಕೊಂಡು ಇಲ್ಲಿಗೆ ಬಂದರೆ ಎಲ್ಲ ವಿಷಯಗಳನ್ನು ಮಾತನಾಡಬಹುದೆಂದು ಅಮ್ಮಗೆ ಹೇಳಿದರು. ಮದುವೆ ಅಂದರೆ ಏನು, ಭಾಗಸ್ವಾಮಿ ಹೇಗೆ ಇರಬೇಕು, ಮದುವೆ ನಂತರ ಜೀವನ ಹೇಗೆ ಇರುತ್ತದೆ, ಎಂಥ ಸವಾಲುಗಳನ್ನು ಎದುರಿಸಬೇಕು, ಇಂಥ ಪ್ರಶ್ನೆಗಳಲ್ಲಿ ಯಾವುದೇ ಪ್ರಶ್ನೆಗೆ ಉತ್ತರ ತಿಳಿಯದ ನಾನು ಅಂದುಕೊಂಡಿದ್ದು ನಡೆಯಲಿಲ್ಲವೆಂಬ ತಾಪತ್ರಯದಿಂದ ಹೇಗೆ ಆದರೂ ನಾನೇ ಗೆಲ್ಲಬೇಕು, ತಪ್ಪದೇ ಗೆಲ್ಲುತ್ತೇನೆ ಎಂದು ಮೊಂಡು ಹಿಡಿತದಿಂದ ಧೈರ್ಯದಿಂದ ಮುಂದೆಗೆ ಹೋಗುತ್ತಿದ್ದೇನೆ. ಯಾಕಂದರೆ ಆಶ್ರಯಿಸಿದ ಅಸೋಸಿಯೇಷನ್ ಚಿಕ್ಕದೇನೂ ಅಲ್ಲ. ನಾನು ಗಟ್ಟಿಯಾಗಿ ನಿಂತರೆ ಅವರು ತಪ್ಪದೇ ನನಗೆ ಸಹಾಯ ಮಾಡಬೇಕಾಗಿದೆ. ಅಸೋಸಿಯೇಷನ್ ಮುಖಾಂತರ ಹೋಗುತ್ತಿರುವ ನನ್ನ ಮುಂದೆ ಅಮ್ಮ ಡ್ಯಾಡಿಗಳು ಮೌನವಾಗಿ ಇರಬೇಕಷ್ಟೇ. ನಾನು ಹೇಳಿದ ಹಾಗೆ ಕೇಳಬೇಕಷ್ಟೇ. ಯಾಕಂದರೆ ನಾನು ಮೇಜರ್ ಆಗಿದ್ದೇನೆ ಮತ್ತು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದೇನೆ. ಮನೆಗೆ ಬಂದ ಡ್ಯಾಡಿ ಅಲ್ಲಿ ನಡೆದ ವಿಷಯಗಳನ್ನೆಲ್ಲ ತಿಳಿದುಕೊಂಡು, ಯಾಕೆ ಇಷ್ಟು ಗಟ್ಟಿಯಾಗಿ ಹಿಡಿದಿಯೇ, ಶಾರೀರಿಕವಾಗಿ ಸಾರೊಂದಿಗೆ ಕಳೆತು ತೊಂದರೆಯಿಂದ ಏನಾದರೂ ತಪ್ಪು ಮಾಡಿದೆಯಾ ಎಂದು ಕೇಳಿದರು. ಕನಸಿನಲ್ಲಿ ಸಹ ಇಂಥ ವಿಷಯಗಳನ್ನು ಊಹಿಸದ ನಾನು ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರುತ್ತದೆ ಎಂದು ಆಲೋಚಿಸದೇ ಇದ್ದ ನಾನು ಕೇವಲ ಸ್ನೇಹಭಾವದಿಂದ ಸೇರಿದ ಸಮಾಜ ಭಾವನೆಗಳಿಂದ ಮುಂದೆಗೆ ಹೋಗುತ್ತಿದ್ದೇನೆ ಹೊರತು ಯಾವುದೇ ತೊಂದರೆಯಿಂದ ತಪ್ಪು ಮಾಡಲಿಲ್ಲವೆಂದು ಡ್ಯಾಡಿಗೆ ಹೇಳಿದೆ. ಆದರೆ ತಂದೆಯಾಗಿ ಡ್ಯಾಡಿಗೆ ಈ ಡೌಟ್ ಬಂದಿರುವಾಗ ಲೋಕಕ್ಕೆ ಈ ಡೌಟ್ ಯಾಕೆ ಬರುವುದಿಲ್ಲವೆಂದು ಅಂದುಕೊಂಡಿದ್ದೆ.
ಆದರೆ ಈ ವಿಷಯದಲ್ಲಿ ನಾನು ನಿರ್ದೋಷಿ ಎಂದು ನನ್ನನ್ನು ನಿರೂಪಿಸುವವರು ಯಾರೆಂದು ಆಲೋಚಿಸುತ್ತಾ ಆ ರಾತ್ರಿ ಬಹಳ ನಿಧಾನವಾಗಿ ನಿದ್ದೆ ಒಳಗೆ ಹೋಗಿದೆ. ಕೊಟ್ಟಿದ್ದ ಟೈಮ್ ಪ್ರಕಾರ ಅಮ್ಮ ಡ್ಯಾಡಿಯೊಂದಿಗೆ ಸೇರಿ ಅಸೋಸಿಯೇಷನ್ಗೆ ಹೋಗುತ್ತಿರುವಾಗ ಡ್ಯಾಡಿ ಬಹಳ ದುಃಖದಿಂದ, ನಾವು ದೇವದೂತರಿಗೆ ತೀರ್ಪು ಮಾಡುತ್ತೇವೆಂದು ಬೈಬಲ್ನಲ್ಲಿ ಓದಿದ್ದೇನೆ, ಆದರೆ ನಮ್ಮ ಪಾಪು ನಮ್ಮನ್ನು ಅನ್ಯಜನರ ಹತ್ತಿರ ನಿಲ್ಲಿಸುವುದಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದಾಳೆಂದು ಅಮ್ಮ ಸಂಗಡ ಹೇಳಿದರು. ಆದ ನಂತರ ಅಸೋಸಿಯೇಷನ್ಗೆ ಸೇರಿದ ನಮಗೆ ಆ ಅಸೋಸಿಯೇಷನ್ ಅವರು ಅಲ್ಲಿಗೆ ಬಂದಿರುವ ಲೀಡರ್ಸ್ಗೆ ಡ್ಯಾಡಿಯನ್ನು ಅಮ್ಮನ್ನು ಪರಿಚಯ ಮಾಡಿ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಆ ಲೀಡರ್ಸ್ ನಮ್ಮೊಂದಿಗೆ ಹೀಗೆ ಹೇಳಿದರು, ಆ ಸಾರ್ 4 ದಿವಸಗಳ ಹಿಂದೆ ಒಂದು ಮಧ್ಯಾಹ್ನದಲ್ಲಿ ನಮ್ಮನ್ನು ಭೇಟಿಯಾಗಿ ನಮ್ಮ ಇಬ್ಬರಿ ಮಧ್ಯದಲ್ಲಿ ಯಾವುದೇ ತಪ್ಪು ವಿಷಯಗಳು ಎಂಥ ಮಾತ್ರಕ್ಕೂ ನಡೆಯಲಿಲ್ಲವೆಂದು, ಶಾರೀರಿಕವಾದ ಯಾವ ಕಾಂಟ್ಯಾಕ್ಟ್ಸು ಇಲ್ಲವೆಂದು, ಇತರ ಹಾಗೆ ನಾವು ಎಲ್ಲೂ ತಿರುಗಲಿಲ್ಲವೆಂದು, ನಮ್ಮ ಸಂಭಾಷಣೆ ಯಾವಾಗಲೂ ಬಸ್ಸು ಮತ್ತು ಬಸ್ ಸ್ಟ್ಯಾಂಡ್ದಲ್ಲಿರುವ ಆವರಣದಲ್ಲೇ ಇರುವುದೆಂದು ಹೇಳಿದ್ದಾರೆಂದರು. ಆದರೆ ಇಬ್ಬರೂ ಒಂದೇ ಸ್ಥಳದಲ್ಲಿ ಕೆಲಸ ಮಾಡುವುದರಿಂದ ಒಬ್ಬರಿಗೊಬ್ಬರಿಗೆ ಗೌರವ ಸ್ನೇಹದೊಂದಿಗೆ ಭಾವನೆಗಳು ಆಶಯಗಳು ಕಳೆಯುವುದರಿಂದ ಮಾಡೆಲ್ ಮ್ಯಾರೇಜ್ ಮಾಡಿಕೊಳ್ಳಬೇಕೆಂದು ಅಂದುಕೊಂಡಿದ್ದೇವೆಂದು ಹೇಳಿದ್ದಾರೆ ಅಂದರು. ಆದರೆ ಎಲ್ಲವೂ ಸೌಮ್ಯವಾಗಿ ಅನುಕೂಲವಾಗಿ ನಡೆದರೇನೇ ಮುಂದಕ್ಕೆ ಹೋಗುತ್ತೇವೆಂದು, ಇಲ್ಲದಿದ್ದರೆ ಕಾಮ್ ಆಗಿ ಇರೋಣ ಎಂದು ಮೊದಲೇ ತನ್ನೊಂದಿಗೆ ಸಹ ಹೇಳಿದ್ದೇನೆಂದು ಹೇಳಿ ಸಾರ್ ತನ್ನ ಪರಿಸ್ಥಿತಿಗಳನ್ನು ವಿವರಿಸಿ ತನಗಿರುವ ಒತ್ತಡ ಕುರಿತು ಆತನು ಈ ಮ್ಯಾರೇಜನ್ನು ಡ್ರಾಪ್ ಮಾಡಿಕೊಳ್ಳುತ್ತಿದ್ದೇನೆಂದು, ಈ ವಿಷಯ ಇಷ್ಟಕ್ಕೆ ಬಿಟ್ಟು ಬಿಡಬೇಕೆಂದು ನಮಗೆ ಹೇಳಿ ಹೋಗಿದರೆಂದು ಅವರು ಹೇಳಿದರು. ಹೌದು, ಆ ದಿನ ನಾನು ನನ್ನ ದೇವರನ್ನು ತಿರಸ್ಕರಿಸಿದರೂ ಆತನು ಮಾತ್ರ ನನ್ನ ಬಗ್ಗೆ ಜಾಗ್ರತೆ ವಹಿಸುತ್ತಾ ನಾನು ಶಾರೀರಿಕ ವಿಷಯದಲ್ಲಿ ನಿರ್ದೋಷಿ ಎಂದು ಸಾರ್ ಬಾಯಿಂದಲೇ ಎಲ್ಲರ ಮುಂದೆ ಒಪ್ಪಿಸುವಂತೆ ಮಾಡಿದ್ದಾನೆ. ಲೀಡರ್ ಮಾತುಗಳು ಕೇಳಿದ ನಾನು ಶಾಕ್ ಆಗಿದೆ. ಇನ್ನೂ ಅವರು ನನ್ನೊಂದಿಗೆ ಮಾತನಾಡುತ್ತಾ, ಒಳ್ಳೆಯ ಕಾಲ, ನಿಮಗೆ ಒಳ್ಳೆಯದಾಗಿದೆ ಎಂದು, ಆ ಸಾರ್ ನೀವು ಊಹಿಸಿದ ಹಾಗೆ ಧೈರ್ಯವಾಗಿ ನಿಲ್ಲವೆಲ್ಲವೆಂದು, ಅವಕಾಶವಿದ್ದರೆ ನಿಮ್ಮನ್ನು ವಿವಾಹ ಮಾಡಿಕೊಳ್ಳಬೇಕೆಂದು, ಇಲ್ಲದಿದ್ದರೆ ರಿಸ್ಕ್ ಅನಿಸಿದರೆ ಡ್ರಾಪ್ ಆಗೋಣ ಎಂಬುದಾಗಿ ಪ್ರಯತ್ನಿಸಿದಾನೆಂದು, ನೀವಾದರೂ ಗಟ್ಟಿಯಾಗಿ ನಂಬಿ ಹಿಡಿದುಕೊಂಡಿದ್ದೇರೆಂದು, ಎಲ್ಲಿಯಾದರೂ ಇಬ್ಬರು ಗಟ್ಟಿಯಾಗಿ ನಿಂತುಕೊಂಡಿದ್ದರೆ ಯಾರಾದರೂ ಸಹಾಯ ಮಾಡಬಲ್ಲರು ಅಂದರು. ಅವರ ಮಾತುಗಳು ಕೇಳಿದ ನಾನು ನಿರುತ್ಸಾಹದಿಂದ ಎದೆ ಒಡೆದ ಸ್ಥಿತಿಯಲ್ಲಿ ಸೋತು ಹೋದವಲಾಗಿ ಅಮ್ಮ ಡ್ಯಾಡಿಗಳೊಂದಿಗೆ ಸೇರಿ ಮನೆಗೆ ಹಿಂತಿರುಗಿ ಹೋಗಿದೆ. ಆ ರಾತ್ರಿಯೆಲ್ಲ ನೀನು ಜೀವನದಲ್ಲಿ ಸೋತು ಹೋಗಿದೆ, ಬದುಕಿ ಏನು ಸಾಧಿಸುತ್ತೀಯೇ, ನೀನು ನಂಬಿದ ಸಾರ್ ಕೈ ಬಿಟ್ಟಿದ್ದಾನೆ, ನೀನಾದರೂ ಆತ್ಮಹತ್ಯೆ ಮಾಡಿಕೊಂಡು ನಿನ್ನ ಧೈರ್ಯವನ್ನು ತೋರಿಸು ಎಂದು ವಿಚಿತ್ರವಾದ ಆತ್ಮಹತ್ಯೆ ಆಲೋಚನೆಗಳು ನನ್ನನ್ನು ಸುತ್ತಿಮುತ್ತಿವೆ. ಆದರೆ ಆ ಆಲೋಚನೆಗಳ ಮಧ್ಯದಲ್ಲಿ ನೀನು ಆತ್ಮಹತ್ಯೆ ಮಾಡಿಕೊಂಡು ಸತ್ತರೆ ನರಕಕ್ಕೆ ಹೋಗುತ್ತೀಯಿ, ಸತ್ತ ನಂತರ ಪರಲೋಕವೂ ನರಕವೂ ಇರುತ್ತವೆಂದು ಯಾವಾಗಲೂ ಕೇಳಿದ್ದ ವಿಷಯಗಳನ್ನು ನೆನಪಿಗೆ ತರುತ್ತಾ ಆ ಆಲೋಚನೆಗಳಿಂದ ನನ್ನನ್ನು ಯಾರೋ ತಿರುಗಿಸುತ್ತಿದ್ದಾರೆ. ಹೌದು, ಮನುಷ್ಯನ ಆಯುಷ್ಯನನ್ನು ಅರ್ಧಾಂತರವಾಗಿ ಮುರಿದು ಮರಣಕ್ಕೆ ಒಳಪಡಿಸುವಂತೆ ಮಾಡುವ ಆತ್ಮಹತ್ಯೆ ಕುರಿತು ಬೈಬಲ್ ಏನು ಹೇಳುತ್ತದೋ ಪರಿಶೀಲಿಸೋಣ. ಕೀರ್ತನೆಗಳು 91ರಲ್ಲಿ ದೇವರು ಮನುಷ್ಯನನ್ನು ದೀರ್ಘಾಯುಸ್ಸಿನಿಂದ ತೃಪ್ತಿಪಡಿಸುವನೆಂದು ವಾಗ್ದಾನ ಕೊಟ್ಟಿದ್ದಾನೆ. ಆದರೆ ಸಾತಾನನು ಆತ್ಮಹತ್ಯೆ ಮುಖಾಂತರ ಮನುಷ್ಯರನ್ನು ಮಧ್ಯದಲ್ಲೇ ಸಾಯಿಸುತ್ತಾ ನಾಶಪಡಿಸುತ್ತಿದ್ದಾನೆ. ಸಾತಾನನು ಉಪಯೋಗಿಸುವ ಮರಣದ ಆಯುಧಗಳಲ್ಲಿ ಆತ್ಮಹತ್ಯೆ ಒಂದು. 80% ಜನರು ಒಂದು ಸತಿ ಬಿಟ್ಟರೆ ಮತ್ತೊಂದು ಸತಿ ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂತ ಆಲೋಚಿಸಿದವರೇ. ತುಪಾಕಿಯಿಂದ ಸುಟ್ಟುಕೊಂಡು, ವಿಷ ಕುಡಿದೋ, ಉರುಳಾಕ್ಕೊಂಡು, ಬಾವಿದಲ್ಲಿ ಬಿದ್ದೋ, ಕೆನಾಲ್ದಲ್ಲಿ ಬಿದ್ದೋ, ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದೋ, ಇನ್ನೂ ಬೇರೆ ಬೇರೆ ರೀತಿಗಳಲ್ಲಿ ಜನರು ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ಸಾತಾನು ಉಪಯೋಗಿಸುತ್ತಿರುವ ಮರಣ ಆಯುಧವಾದ ಆತ್ಮಹತ್ಯೆ ವಿಶ್ವಾಸಿಗಳ ಮೇಲೆ ಸಹ ಕೆಲಸ ಮಾಡುತ್ತಾ ಇದೆ. ಜೀವನವನ್ನು ಪುನಃಸ್ಥಾಪನೆ ಮಾಡಬಲ್ಲ ಯೇಸು ಕ್ರಿಸ್ತನ ರಕ್ತದ ಕಡೆ ನೋಡದೆ ಅಪರಾಧ ಭಾವನದಿಂದ ತಮ್ಮನ್ನು ದೇವರು ಕೈಬಿಟ್ಟಿದ್ದಾನೆಂಬ ಮನೋಭಾವನದಿಂದ, ಸ್ನೇಹಿತರು ಬಂಧುಗಳು ವಿರೋಧವಾಗಿ ಬಂದಿದ್ದಾರೆಂಬ ಮನೋಭಾವನದಿಂದ, ಇನ್ನೂ ಪ್ರೀತಿಯಲ್ಲಿ ಕೆಲಸದಲ್ಲಿ ಜೀವನದಲ್ಲಿ ಅವರು ಅಂದುಕೊಂಡಿರುವುದು ಆಗಲಿಲ್ಲವೆಂದು ನಿರುತ್ಸಾಹದ ಆಲೋಚನೆಗಳನ್ನು ಹುಟ್ಟಿಸಿ ನಿರುತ್ಸಾಹವನ್ನು ಎದುರಿಸುವುದಕ್ಕೆ ನಿನಗೆ ಆಗುವುದಿಲ್ಲವೆಂದು ಹೇಳುತ್ತಾ ಆತ್ಮಹತ್ಯೆ ಆಲೋಚನೆಗಳನ್ನು ಹುಟ್ಟಿಸಿ ಸಾತಾನನು ವಿಶ್ವಾಸಿಯನ್ನು ಸಹ ತನ್ನ ಆಧೀನದೊಳಗೆ ತೆಗೆದುಕೊಳ್ಳುತ್ತಿದ್ದಾನೆ. ಉದಾಹರಣೆಗೆ 2ನೇ ಸಮುವೇಲನು 15, 16, 17ನೇ ಅಧ್ಯಾಯಗಳಲ್ಲಿ ಅಹಿತೋಫೆಲ್ ಎಂಬ ವ್ಯಕ್ತಿಯನ್ನು ಗಮನಿಸುತ್ತೇವೆ. ಈತನು ರಾಜನಿಗೆ ಸಲಹಾದಾರನಾಗಿ ಇರುತ್ತಿದ್ದನು. ರಾಜನು ಯಾವಾಗಲೂ
ಈತನ ಸಲಹೆಗಳನ್ನು ತೆಗೆದುಕೊಳ್ಳುತ್ತಿದ್ದನು. ಆದರೆ ಒಂದು ಸತಿ ಈತನು ಕೊಟ್ಟಿರುವ ಸಲಹೆ ತಪ್ಪಾಗಿರುವುದರಿಂದ ರಾಜನು ಬೇರೊಬ್ಬ ಸಲಹಾದಾರನನ್ನು ಕರೆದು ಸಲಹೆಗಳನ್ನು ತೆಗೆದುಕೊಳ್ಳುವುದು ನಡೆದಿದೆ. ಇದರಿಂದ ಅಹಿತೋಫೆಲನು ನಿರಾಶೆಪಟ್ಟು ತನ್ನ ಮರ್ಯಾದೆಯನ್ನು ತನ್ನ ಗೌರವವನ್ನು ಕಳೆದುಕೊಂಡಿದ್ದೇನೆ ಎಂಬ ಆಲೋಚನೆಗಳಿಂದ ಮನೋಭಾವನೆಯಿಂದ ಉರುಳು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಹಾಗೆ ನೋಡುತ್ತೇವೆ. ಈತನು ಒಂದು ಕಡೆ ಎಷ್ಟೋ ಜ್ಞಾನವಂತನಾಗಿದ್ದು ಮತ್ತೊಂದು ಕಡೆ ಬುದ್ಧಿಹೀನನಾಗಿ ಪ್ರವರ್ತಿಸಿ ಪ್ರಾಣವನ್ನು ಕಳೆದುಕೊಂಡನು. ನನ್ನ ನೇಸ್ತವೇ, ನೀನು ಸಮಸ್ತವನ್ನು ಈ ಲೋಕದಲ್ಲಿ ಹೊಂದಿಕೊಂಡು ನಿನ್ನ ಪ್ರಾಣವನ್ನೇ ಕಳೆದುಕೊಂಡ್ರೆ ನಿನಗೇನು ಪ್ರಯೋಜನೆ? ಆತ್ಮಹತ್ಯೆಯನ್ನು ಹೇಡಿತ ಇರುವವರು ಮಾಡಿಕೊಳ್ಳುತ್ತಾರೆಂದು ಪ್ರಕಟಣೆ 21:8 ಪ್ರಕಾರ ನಿತ್ಯ ನರಕದ ಅಗ್ನಿಗುಂಡದಲ್ಲಿ ಇಂಥವರು ಪಾಲುಗಾರರೆಂದು ಹೇಳಲ್ಪಟ್ಟಿದೆ. ಅದೇ ಪ್ರಕಾರ ಯೇಸು ಕ್ರಿಸ್ತನ ಶಿಷ್ಯನಾದ ಯೂದ ಇಸ್ಕರಿಯೋತನ ಜೀವನವನ್ನು ಗಮನಿಸಿದರೆ 30 ಬೆಳ್ಳಿ ನಾಣ್ಯಗಳಿಗೆ ಒಪ್ಪಿಕೊಂಡು ಯೇಸು ಸ್ವಾಮಿಯನ್ನು ಅಧಿಕಾರಿಗಳಿಗೆ ಹಿಡಿದುಕೊಟ್ಟಿದ್ದಾನೆ. ಆದ ನಂತರ ಆತನು ಮಾಡಿದ ತಪ್ಪಿಗೆ ಅಪರಾಧ ಭಾವನೆಯಿಂದ ಆ ನಾಣ್ಯಗಳನ್ನು ಹಿಂತಿರುಗಿ ಕೊಡುವುದಕ್ಕೆ ಅಧಿಕಾರಿಗಳ ಹತ್ತಿರಕ್ಕೆ ಹೋದನು. ಆದರೆ ಅಧಿಕಾರಿಗಳು ಅವುಗಳನ್ನು ತೆಗೆದುಕೊಳ್ಳದೆ ತಿರಸ್ಕರಿಸಿದರು. ಇದರಿಂದ ನಿರ್ದೋಷಿಯಾದ ಯೇಸುವನ್ನು ತಾನು ಹಿಡಿದುಕೊಟ್ಟಿದ್ದಾನೆಂದು ಅಪರಾಧ ಭಾವನೆ ಅಧಿಕವಾಗಿ ಉರುಳು ಹಾಕಿಕೊಂಡು ಸತ್ತನು. ಶಿಷ್ಯನಾದ ಪೇತ್ರನು ಸಹ ಯೇಸು ಯಾರೋ ಗೊತ್ತಿಲ್ಲವೆಂದು 3 ಸತಿ ಸುಳ್ಳು ಹೇಳಿದನು. ಆತನು ಮಾತನಾಡಿದ ಸುಳ್ಳಿನ ಕಾರಣದಿಂದ ಆತನ ಅಂತರಂಗದಲ್ಲಿ ಅಪರಾಧ ಭಾವನೆ ಅಧಿಕವಾಯಿತು. ಆದರೆ ಪೇತ್ರನು ಪಶ್ಚಾತ್ತಾಪಪಟ್ಟು ಯೇಸುವಿನ ಕಡೆ ನೋಡಿ ಹಿಂತಿರುಗಿ ಯೇಸುವಿನಿಂದ ತನ್ನ ಜೀವಿತವನ್ನು ಪುನಃಸ್ಥಾಪನೆ ಮಾಡಿಕೊಂಡನು. ಹೌದು, ಯೇಸು ಕ್ರಿಸ್ತನ ರಕ್ತಕ್ಕೆ ಎಷ್ಟು ಪಾಪವಾದರೂ ಪರಿಶುದ್ಧ ಮಾಡುವ ಶಕ್ತಿ ಇದೆ. ದೇವರನ್ನು ಸ್ತುತಿಸುವುದು, ಆರಾಧಿಸುವುದು, ದೇವರ ವಾಕ್ಯವನ್ನು ಕೇಳುವುದು, ದೇವರ ವಾಕ್ಯವನ್ನು ಓದುವುದು ಎಂಬ ವಿಷಯಗಳು ಒಬ್ಬ ಮನುಷ್ಯನ ಆತ್ಮಹತ್ಯೆ ಆಲೋಚನೆಗಳಿಂದ ಹೊರಗೆ ತರುತ್ತವೆ. ಕೇಳುತ್ತಿರುವ ನೀನು ಆಶ್ಚರ್ಯಪಡಬಹುದು. ದೇವರನ್ನು ನಂಬಿಕೊಂಡಿರುವ ಅವರ ಜೀವನದಲ್ಲಿ ಸಹ ಯಾಕೆ ಹೀಗೆ ಆಗುತ್ತದೆ ಎಂದು. ನಾನು ಸಹ ನನ್ನ ಪ್ರಾರಂಭದ ವಿಶ್ವಾಸ ಜೀವನದಲ್ಲಿ ಇಂಥ ಪ್ರಶ್ನೆಗಳಿಂದ ಗಲಿಬಿಲಿ ಆಗುತ್ತಿದ್ದೆ. ಆದರೆ ದೇವರ ವಾಕ್ಯವು ಈ ವಿಧವಾದ ಉತ್ತರಗಳನ್ನು ತಿಳಿಯಪಡಿಸುತ್ತದೆ. ಕೆಲವರು ಹೋಶಿಯ 4:6 ಹೇಳಿದ ಪ್ರಕಾರ ಅವರು ಎದುರಿಸುವ ವಿಷಯಗಳಲ್ಲಿ ದೇವರ ವಾಕ್ಯದ ಜ್ಞಾನವಿಲ್ಲದೆ ದೇವರ ಪ್ರಜೆಗಳಾಗಿ ಇದ್ದರೂ ನಶಿಸುತ್ತಿದ್ದಾರೆಂದು, ಮತ್ತು ಕೆಲವರು ಯೇಸು ಕ್ರಿಸ್ತನನ್ನು ನಂಬಿಕೊಂಡು ದೇವರ ಮಕ್ಕಳಾಗಿ ಇದ್ದರೂ ಸಹ ಇನ್ನೂ ಲೋಕದ ಪ್ರಕಾರವಾಗಿ ಜೀವಿಸುತ್ತಾ ತಮ್ಮ ಜೀವನಗಳಲ್ಲಿ ಸಾತಾನನಿಗೆ ದೆವ್ವಗಳಿಗೆ ಬಾಗಿಲು ತೆರೆದು ಕಷ್ಟಪಡುತ್ತಿದ್ದಾರೆ ಎಂದು. ಹೌದು, ಭೂಮಿ ಮೇಲೆ ಕಣ್ಣಿಗೆ ಕಾಣದೇ ಇರುವ ಆತ್ಮೀಯವಾದ 2 ಪ್ರಭುತ್ವ ವ್ಯವಸ್ಥೆಗಳು ಕಾರ್ಯ ಮಾಡುತ್ತಿವೆ. ಅವು ಒಂದು ದೇವರ ರಾಜ್ಯ ವ್ಯವಸ್ಥೆ, ಎರಡನೆಯದು ಈ ಲೋಕದ ರಾಜ್ಯ ವ್ಯವಸ್ಥೆ. ದೇವರ ರಾಜ್ಯ ವ್ಯವಸ್ಥೆಯಲ್ಲಿ ಯೇಸು ಕ್ರಿಸ್ತನು ಕರ್ತನಾಗಿ ಅಧಿಕಾರಿಯಾಗಿ ಇರುತ್ತಾನೆ. ಈ ಲೋಕದ ರಾಜ್ಯ ವ್ಯವಸ್ಥೆಯಲ್ಲಿ ಸಾತಾನನು ಕರ್ತನಾಗಿ ಅಧಿಕಾರಿಯಾಗಿ ಇರುತ್ತಾನೆ. ಭೂಮಿ ಮೇಲಿರುವ ಎಲ್ಲ ಮನುಷ್ಯರು ಈ 2 ರಾಜ್ಯದ ವ್ಯವಸ್ಥೆಗಳಲ್ಲಿ ಯಾವುದೋ ಒಂದು ರಾಜ್ಯದ ವ್ಯವಸ್ಥೆಗೆ ಖಚಿತವಾಗಿ ಸೇರಿದವನಾಗಿ ಇರುತ್ತಾನೆ. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಕರ್ತನಾಗಿ ಅಂಗೀಕರಿಸುವುದರಿಂದ ರೋಮ 8:1-2 ಹೇಳಿದ ಪ್ರಕಾರ ಆ ವ್ಯಕ್ತಿ ಯೇಸು ಕ್ರಿಸ್ತನಲ್ಲಿ ಜೀವ ಕೊಡುವ ಆತ್ಮ ನಿಯಮದಿಂದ ಕಾರ್ಯ ಮಾಡುವ ದೇವರ ರಾಜ್ಯದ ವ್ಯವಸ್ಥೆದೊಳಗೆ ಸೇರಬಲ್ಲನು. ಆದರೆ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನನ್ನು ತನ್ನ ಕರ್ತನಾಗಿ ಅಂಗೀಕರಿಸದೇ ಇರುವ ತನಕ ಆತನಿಗೆ ತಿಳಿಯದ ಹಾಗೆ ಈ ಲೋಕದ ರಾಜ್ಯ ವ್ಯವಸ್ಥೆಯಲ್ಲಿ, ಅಂದರೆ ಸಾತಾನ್ನ ಪ್ರಭುತ್ವದ ಕೆಳಗೆ ಜೀವಿಸುತ್ತಿರುತ್ತಾನೆ. ನಾನು ಸಹ ಈ ಸತ್ಯ ತಿಳಿಯದೆ ಸಾತಾನ್ನ ಪ್ರಭುತ್ವದ ಕೆಳಗೆ ಇರುವ ದಿವಸಗಳು ಅವು.